ಓಂ ಶ್ರೀ ಮಾತ್ರೇ ನಮಃ. ತಂತ್ರ ಅತೀಂದ್ರಿಯವಾದ, ಶ್ರೇಷ್ಠವಾದ, ನಿರ್ವಿಕಲ್ಪವಾದ, ವರ್ಣನಾತೀತವಾದ ಪರಮಾತ್ಮನನ್ನ ಪ್ರಕಾಶವೆಂದು ಕರೆಯುತ್ತೆ. ಅದು ತನ್ನಿಂತಾನೇ ಹೊರಹೊಮ್ಮಲು ಯತ್ನಿಸಿದಾಗ ವಿಮರ್ಶಾ ಗುಣವು ಕಾಣಿಸಿಕೊಳ್ಳುತ್ತೆ. ಎಲ್ಲ ಸೃಷ್ಟಿಗಳ ಮೂಲವಾದ ವಿಮರ್ಶೆಯೇ ಆದಿಶಕ್ತಿ. ಈ ವಿಮರ್ಶೆಯು ಪ್ರೇರಣೆಯ ರೂಪ ತಾಳಿ ಕಾಮವಾಗುತ್ತೆ. ಆ ಕಾಮವೇ ಮತ್ತೆ ನಿತ್ಯ ಕಲೆಯ ಅಂಶವಾಗಿ ವಿಭಜನೆಗೊಳ್ಳುತ್ತೆ. ಆದ್ದರಿಂದಲೇ ದೇವಿಗೆ ಕಾಮಕಲಾ ಅಂತ ಹೆಸರು. ಬ್ರಹ್ಮಾಂಡದಲ್ಲಿ ಕಾಮಕಲೆಯು ದೈವೀ ಕಾಮವಾಗುತ್ತಾಳೆ. ಪಿಂಡಾಂಡದಲ್ಲಿ ಚಿರಂತನ ಅಂಶವಾಗಿ ಅವತರಿಸುತ್ತಾಳೆ. ಅಷ್ಟೇ ಅಲ್ಲ, ಎಲ್ಲ ದೇವದೇವಿಯರಲ್ಲೂ ಈ ಕಾಮಕಲೆ ಅವರ ದೈವತ್ವದ ಅಂಶವಾಗಿರ್ತಾಳೆ. ಸೃಷ್ಟಿ ಕಾರ್ಯಕ್ಕೆ ಕಮಲೋದ್ಭವ ಬ್ರಹ್ಮನನ್ನ, ವಿಶ್ವದ ರಕ್ಷಣೆಗೆ ಕಮಲಲೋಚನ ವಿಷ್ಣುವನ್ನ ನೇಮಿಸ್ತಾಳೆ. ಪ್ರಳಯ ಕಾಲದಲ್ಲಿ ಅವರಿಬ್ಬರನ್ನ ತನ್ನೊಳಗೆ ಧರಿಸುತ್ತಾಳೆ. ಕಾಮಕಲೆಯು ಪ್ರೇಮದ ಜನನಿ. ಇವಳು ಕಾಮೇಶ್ವರಿ. ಮೂಲ ಕಾಮನೆಯಿಂದಲೇ ಈ ಲೋಕದಲ್ಲಿ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಹಂಬಲ, ವ್ಯಾಮೋಹ ಹಾಗೂ ಗೌರವಗಳು ಚಿಮ್ಮಿ ಹೊಮ್ಮಿದೆ.